ನಮಸ್ಕಾರ ಕರ್ನಾಟಕ. ಇತ್ತೀಚಿನ ದಿನಗಳಲ್ಲಿ ಈ ರೀಲ್ಸ್ ಹುಚ್ಚು ಏನಾಗ್ಬಿಟ್ಟಿದೆ ಅಂದರೆ, ಒಂದು ಕುಟುಂಬದ ಒಂದು ವ್ಯಕ್ತಿನೇ ಸೂಸೈಡ್ ಮಾಡ್ಕೊಳ್ಳೋ ಲೆವೆಲ್ಗೆ ಹೋಗಿದೆ. ಒಂದೇ ಒಂದು ಆ ರೀಲ್ಸ್ ಅನ್ನೋ ಹುಚ್ಚು. ವಿಷಯ ಏನು ಗೊತ್ತಾ ಗುರು, ಮೈಸೂರು ಜಿಲ್ಲೆಯ ಚಾಮರಾಜನಗರ ತಾಲೂಕಿನ ಒಂದು PG ಪಳ್ಳಿ ಅಂತ ಒಂದು ಸಣ್ಣ ಗ್ರಾಮ. ಅಲ್ಲಿ ಒಬ್ಬ ವ್ಯಕ್ತಿ ಅವ್ರ ಹೆಂಡತಿ ರೀಲ್ಸ್ ಹುಚ್ಚು ಜಾಸ್ತಿ ಆಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ಒಂದು ಕರೆಮಣಿ ಮಾಲೀಕ ನೀನಲ್ಲ ಅನ್ನೋ ಒಂದು ಸಾಂಗು ರೀಲ್ಸು ಹೆಚ್ಚು ವೈರಲ್ ಆಗಿದೆ. ಅದರಿಂದ ಈ ವ್ಯಕ್ತಿ ಸೂಸೈಡ್ ಮಾಡ್ಕೊತಾನೆ ಅಂದರೆ ಏನು ಗುರು ಅರ್ಥ? ವಿಷಯ ಏನು ಗೊತ್ತಾ ಗುರು, ಅವರ ಮನೆಯಲ್ಲಿ ಸಾವಿರಾರು ಪ್ರಾಬ್ಲಮ್ಸ್ ಇರುತ್ತೆ. ಈ ರೀಲ್ಸ್ ಹುಚ್ಚನ್ನ ಕಡಿಮೆ ಮಾಡ್ಕೊಂತ ಹೆಂಡ್ತಿಗೆ ಹೇಳಿದ್ದೇ ಒಂದು ತಪ್ಪಾಗ್ಬಿಟ್ಟಿದೆ. ಅದರಿಂದ ಜಗಳ ಆಗಿ ಆಯಮ್ಮ ತವ್ರ ಮನೆಗೆ ಹೋಗಿದ್ಲಂತೆ. ತವ್ರ ಮನೆಗೆ ಹೋದಾಗ ಈ ಕರಿಮಣಿ ಮಾಲೀಕ ನೀನಲ್ಲ ಅನ್ನೋ ಒಂದು ಸಾಂಗುಗೆ ರೀಲ್ಸ್ ಮಾಡಿ, ಅವ್ರ ಸಂಬಂಧಿಕರ ಜೊತೆ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಿರ್ತಾಳೆ. ಈ ಅಪ್ಲೋಡ್ ಮಾಡಿದ ಮೇಲೆ ಬಂದಿರೋದು ಗುರು ಎಡವಟ್ಟಾಗಿರೋದು. ಏನಪ್ಪ ಅಂದರೆ, ಇವನಿಗೆ ಅವ್ರ ಫ್ರೆಂಡ್ಸ್ಗಳು ಸಿಕ್ಕಾಪಟ್ಟೆ ರೇಗಿಸ್ತಾ ಇರ್ತಾರೆ. ತದ್ವಾ ಇವನ್ಗೇನು ಗೊತ್ತೇ ಇರಲ್ಲ ಗುರು. ಹಿಂಗೆ ತದ್ವಾ ರೇಗಿಸ್ತಾ ಇರ್ತಾರೆ, ಕರಿಮಣಿ ಮಾಲೀಕ ನೀನಲ್ಲ ಅಂತ. ಇವನು ಡೌಟ್ ಬಂದು ಆದರೂ ಒಬ್ರು ಕೇಳ್ತಾನೆ, ಏನಕ್ಕೆ ಇಷ್ಟೊಂದು ರೇಗಿಸ್ತಾ ಇದ್ದೀರಾ ನನಗೆ ಅಂತ. ನೀನು ಹೆಂಡ್ತಿ ಈ ಥರ ಒಂದು ರೀಲ್ಸ್ ಮಾಡಿ ಹಾಕಿದಾರಪ್ಪ, ಕರಿಮಣಿ ಮಾಲೀಕ ನೀನಲ್ಲ ಅಂತ ನೇರವಾಗಿ ಹೇಳ್ಬಿಡ್ತಾರೆ ಗುರು. ಎಂಥ ಪರಿಸ್ಥಿತಿ ನೋಡ್ರಿ ಮನುಷ್ಯನಿಗೆ ಬ್ಯಾಡ್ ಟೈಮ್ ಬಂದರೆ. ಕರಿಮಣಿ ಮಾಲೀಕ ನೀನಲ್ಲ ಯಾರಪ್ಪ ಮತ್ತೆ ಅಂತ ಫ್ರೆಂಡ್ಸ್ಗಳು ರೇಗಿಸ್ಬಿಡ್ತಾರೆ. ಈ ಫ್ರೆಂಡ್ಸ್ಗಳಿಗೂ ನಮ್ಮ ತಾಯಣ್ಣಗೂ ಬುದ್ಧಿ ಇಲ್ಲ ಗುರು. ಏನು ಮಾತಾಡಬೇಕು ಏನು ಮಾತಾಡಬಾರ್ದು. ಒಬ್ಬ ವ್ಯಕ್ತಿಗೆ ತುಂಬ ಕುಗ್ಗೋ ಥರ ಮಾತಾಡಿದ್ರೆ, ತುಂಬ ಹಿಂಸೆ ಆಗೋ ಥರ ಮಾತಾಡಿದ್ರೆ ಅವನ ಮೆಂಟಾಲಿಟಿನೇ ಚೇಂಜ್ ಆಗಿಬಿಡುತ್ತೆ. ಜನಕ್ಕೆ ಅದು ಅರ್ಥ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಆ ರೀಲ್ಸ್ನ ಡಿಲೀಟ್ ಮಾಡೋ ಅಂತ ಕೇಳಿದಾಗ ಡಿಲೀಟ್ ಮಾಡಿರಲ್ಲ. ಕೊನೆಯದಾಗಿ ಅವ್ರ ಮನೆ ಮುಂದೆ ಇರೋ ಒಂದು ಮರಕ್ಕೆ ನೇಣಾಕೊಂಡ. ಸ್ನೇಹಿತರೆ, ಈ ರೀಲ್ಸ್ ಅನ್ನೋ ಹುಚ್ಚು ತುಂಬ ಎಡವಟ್ಟು ಮಾಡುತ್ತೆ. ಮನೆಯಲ್ಲಿ ಸಂಸಾರ ಮುಖ್ಯ. ಮತ್ತು ನಾವು ಮಾಡ್ತಾ ಇರೋ ರೀಲ್ಸು ನಮ್ಮ ರಾಜ್ಯಕ್ಕೋ ನಮ್ಮ ಇದಕ್ಕೋ ಏನೋ ತುಂಬ ಒಳ್ಳೇದಾಗ್ತಿದೆ ಅಂದರೆ ಬಿಡು ಅಂತ ಸಪೋರ್ಟ್ ಮಾಡೋಣ. ಈ ರೀಲ್ಸಿಂದ ಏನೂ ಇಲ್ಲ, ಏನೂ ಸಿಗೋದೂ ಇಲ್ಲ. ಮತ್ತು ನಮ್ಮ ಸಂಸಾರಕ್ಕಿಂತ ರೀಲ್ಸ್ ಏನು ದೊಡ್ಡದಲ್ಲ ಗುರು. ನಮ್ಮ ಸಂಸಾರ ಮುಖ್ಯ. ಅದರಿಂದ ಇನ್ಮೇಲೆ ಎಲ್ಲರೂ ಹುಷಾರಾಗಿರಿ. ಪ್ರತಿಯೊಬ್ಬರಿಗೂ ಒಂದು ಜವಾಬ್ದಾರಿ ಅನ್ನೋದಿರುತ್ತೆ. ನೋಡಿ, ಅವ್ನು ಸೂಸೈಡ್ ಮಾಡ್ಕೊಂಡ, ಎಮ್ಮನ ಮೇಲೆ ಕಂಪ್ಲೇಂಟ್ ಆಯಿತು, ಆ ಮಕ್ಕಳು ಅನಾಥರಾದರು, ಇವರಿಂದ ಅವ್ರ ಮಕ್ಕಳು ಅನಾಥರಾದರು. ತುಂಬ ಸಮಸ್ಯೆಗಳು. ಹೋಗ್ಲಿ ಸ್ನೇಹಿತರೆ, ಈ ಒಂದು ಇನ್ಫಾರ್ಮೇಷನ್ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಶೇರ್ ಮಾಡಿ ದಯವಿಟ್ಟು ಬೇರೆಯವ್ರಿಗೆ. ಇಷ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.